ಶಿವಮೊಗ್ಗದಲ್ಲೂ ಗರಿಗೆದರಿದ ಲೋಕಸಭಾ ಚುನಾವಣಾ ಕಾವು. ಕಾಂಗ್ರೆಸ್ ಅಭ್ಯರ್ಥಿಯ ಹೆಸರೇ ಸರ್ಪ್ರೈಸ್ ಗೆದ್ದ ಮಧು ಬಂಗಾರಪ್ಪ. ನೋಡಿ, ಲೋಕಸಭಾ ಚುನಾವಣೆಯ ಕಾವು ಎಲ್ಲ ಕಡೆ ಗೆಡ್ತಾ ಇದೆ. ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬಹುದು ಅಂತ ಕಾಂಗ್ರೆಸ್ ಅಭ್ಯರ್ಥಿಯ ಹೆಸರೇ ಸರ್ಪ್ರೈಸ್ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಪಕ್ಷವೇ ಆದಷ್ಟು ಬೇಗ ಅಭ್ಯರ್ಥಿ ಹೆಸರನ್ನ ಘೋಷಿಸುತ್ತದೆ. ಅವರು ಎಲ್ಲರಿಗೂ ತಿಳಿದಿರುವಂತಹ ಅಭ್ಯರ್ಥಿ ಆಗಿದ್ದಾರೆ ಅಂತ ಹಿಂಟ್ ಕೊಟ್ಟಿದ್ದಾರೆ. ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ಹೇಳಿಕೆಯನ್ನ ನೀಡಿದ್ದಾರೆ. ಕೈ ಅಭ್ಯರ್ಥಿಯ ಬಗ್ಗೆ ಕುತೂಹಲ ಕೆರಳಿಸ್ತಾ ಇದೆ ಶಿಕ್ಷಣ ಸಚಿವರ ಈ ಹೇಳಿಕೆ. ಯಾರಿರ್ಬೋದು ಹಾಗಾದ್ರೆ? ಎಲ್ಲರಿಗೂ ಗೊತ್ತಿರುವಂತ ವ್ಯಕ್ತಿ ಅಂತ ಹೇಳಿದ್ದಾರೆ. ಅಭ್ಯರ್ಥಿಯೇ ಸರ್ಪ್ರೈಸ್ ಅಂತ ಹೇಳಿದ್ದಾರೆ. ಹಾಗಿದ್ರೆ ಯಾರನ್ನ ನಿಲ್ಲಿಸ್ತಾ ಇರಬಹುದು ಅನ್ನುವಂಥ ಪ್ರಶ್ನೆ ಇದೀಗ ಹುಟ್ಕೊಳ್ತಾ ಇದೆ. ನೋಡಿ, ಈ ಶಿವಮೊಗ್ಗ ಅಂತ ಬಂದಾಗ ಮಲೆನಾಡಿನ ಹೆಬ್ಬಾಗಿಲು, ಇದು ಬಿಜೆಪಿಯ ಭದ್ರಕೋಟೆ ಅಂತ ಕರೆಸ್ಕೊಳ್ಳುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿ ಪೈಪೋಟಿ ಇರಲೇಬೇಕು ಅನ್ನುವಂಥದ್ದು ಎಲ್ಲರ ನಿರೀಕ್ಷೆನು. ಜೊತೆಗೆ ಕಾಂಗ್ರೆಸ್ ಕೂಡ ಬಿಜೆಪಿಗೆ ಒಂದು ಪೈಪೋಟಿ ಕೊಡಬೇಕು ಅನ್ನುವಂಥದ್ದು. ಸೊ ಹೀಗಿರಬೇಕಾದ್ರೆ ಯಾರನ್ನ ಆಯ್ಕೆ ಮಾಡ್ಬೋದು? ಒಂದಷ್ಟು ಜನರ ಹೆಸರು ರೇಸ್ನಲ್ಲಿ ಇದ್ದಿದ್ದಂತೂ ಹೌದು, ಆದರೆ ಸರ್ಪ್ರೈಸ್ ಅಂತ ಹೇಳ್ತಿರುವಂಥ ಕಾರಣಕ್ಕೆ ಹಾಗಿದ್ರೆ ಯಾರನ್ನ ಆಯ್ಕೆ ಮಾಡ್ಬೋದು ಅನ್ನುವಂಥದ್ದು ಈಗ ಚರ್ಚೆಗೆ ಕಾರಣವಾಗ್ತಾ ಇದೆ. ಬಿಜೆಪಿ ಭದ್ರಕೋಟೆ ಅಂತ ಕರೆಸ್ಕೊಳ್ಳುತ್ತೆ ಶಿವಮೊಗ್ಗ. ಯಡಿಯೂರಪ್ಪನವರು, ಈಶ್ವರಪ್ಪನವರು, ಈಗ ವಿಜಯೇಂದ್ರ ಅವರು ಎಲ್ಲ ಘಟಾನುಘಟಿ ನಾಯಕರುಗಳ ತವರೂರು. ಸೊ ಹೀಗಿರಬೇಕಾದ್ರೆ ಬಿಜೆಪಿಗೆ ಟಕ್ಕರ್ ಕೊಡಬೇಕು. ಬಿಜೆಪಿಗೆ ಟಕ್ಕರ್ ಕೊಡಬೇಕು ಅಂತಂದರೆ ಅಭ್ಯರ್ಥಿ ಆಯ್ಕೆಯೂ ಕೂಡ ಹಾಗೇ ಇರಬೇಕು. ಇಲ್ಲಿ ಶಿಕ್ಷಣ ಸಚಿವರು ಎಲ್ಲರ ತಲೆಯಲ್ಲೂ ಹುಳ ಬಿಡುವಂಥ ಕೆಲಸ ಬೇರೆ ಮಾಡಿದ್ದಾರೆ. ಸರ್ಪ್ರೈಸು, ಎಲ್ರಿಗೂ ಗೊತ್ತಿರುವಂಥ ವ್ಯಕ್ತಿ, ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎಲ್ಲರಿಗೂ ಕುತೂಹಲ ಹೆಚ್ಚಾಗ್ತಾ ಇದೆ. ಯಾರಪ್ಪ ಹಾಗಿದ್ರೆ ಯಾವ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರೆ, ಯಾರ ಹೆಸರನ್ನ ಅನೌನ್ಸ್ ಮಾಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕುತ್ಕೊಳ್ಳೋದು ಎಲ್ಲ ಕೆಲಸ ಕಾನೂನಿದೆ, ಕಾನೂನು ಮಾಡುತ್ತೆ. ನಿಮಗೆ ಗೊತ್ತಿರೋರು ಇರ್ತಾರೆ, ಭಾಳ ಒಳ್ಳೆ ಪಾಪ್ಯುಲರ್ ಇರ್ತಾರೆ. ಹಾಂ, ಇಲ್ಲ, ಹೈಕಮಾಂಡ್ ಅವ್ರ ತೀರ್ಮಾನ. ನನಗೆ ಇನ್ಚಾರ್ಜು ರೆಸ್ಪಾನ್ಸಿಬಿಲಿಟೀಸ್ 2 ಕಡೆ ಇದೆ. ಓಡಾಡೋಕ್ಕೆ 4 ಕಡೆ ಹೇಳಿದ್ದಾರೆ. ಕೋಸ್ಟಲ್ ಭಾಗದಲ್ಲಿ ಶಿವಮೊಗ್ಗ, ಕಾರವಾರ, ಉಡುಪಿ, ಚಿಕ್ಕಮಗಳೂರು, ಮಂಗಳೂರು. ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ಮಂಗಳೂರು, ಶಿವಮೊಗ್ಗ. ನಾನೇನು ಮಾಹಿತಿ ಕೊಡಬೇಕು ಆಗಲೇ ಕೊಟ್ಟಿದ್ದೀನಿ. ಹಾಂ ಹಾಂ ಹ್ಞೂ ಯಾರು ಏನೇ ಸ್ಟೇಟ್ಮೆಂಟು ಕಂಟಿನ್ಯೂಸ್ ಕೊಡ್ತಾನೆ ಇರಲಿ, ನಿಲ್ಲಿಸಲಿ, ಏನೇ ಮಾಡಲಿ, ಈ ದೇಶದಲ್ಲಿ ಒಂದೇ ಒಂದು ಎಲ್ಲರೂ ತಲೆ ಬಾಗಬೇಕು, ಅದು ಕಾನೂನು. ಕಾನೂನಿನ ಮೀರಿ ಏನಾದರೂ ಹೇಳಿಕೆಗಳಿರ್ಬೋದು. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪುರ್ದಾಳ್. ನವೀನ್, ಶಿವಮೊಗ್ಗ ಅಭ್ಯರ್ಥಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳಿದ್ದಿದ್ದೋ ಹೌದು, ನಿರೀಕ್ಷೆಗಳಿದ್ದಿದ್ದೋ ಹೌದು, ಯಾರನ್ನ ಆಯ್ಕೆ ಮಾಡ್ಬೋದು ಅಂತ. ಈಗ ಮಧು ಬಂಗಾರಪ್ಪ ಅವರು ಬೇರೆ ಸರ್ಪ್ರೈಸ್ ಅಂತ ಹೇಳ್ತಿದ್ದಾರೆ, ಎಲ್ರಿಗೂ ಗೊತ್ತಿರುವಂಥ ವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಯಾರ ಹೆಸರು ಅಲ್ಲಿ ಮುನ್ನೆಲೆಗಿದೆ? ಹೌದು ನೀತಿ, ಪ್ರಮುಖವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಒಂದಷ್ಟು ಕುತೂಹಲ ಸಾಕಷ್ಟು ಇದೆ. ಯಾಕಂದ್ರೆ ಒಂದು ಕಡೆ ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಇರ್ಬೋದು, ಜಿಲ್ಲಾಧ್ಯಕ್ಷ ಸುಂದರೇಶ್, ಏನು ಗೀತಾ ಶಿವರಾಜ್ ಕುಮಾರ್ ಸೇರಿದಂತೆ ಪ್ರಮುಖ ಹೆಸರು, ಅದ್ರೂ ಕೂಡ ಒಂದು ಕಡೆ ಕುಮಾರ್ ಬಂಗಾರಪ್ಪ ಹೆಸರು ಕೂಡ ಕೇಳಿ ಬಂದಿತ್ತು. ಹಾಗಾಗಿ ಎಲ್ಲರೂ ಸಾಕಷ್ಟು ಹೆಸರುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ಇದರ ನಡುವೆ ಈ ಶಿವಮೊಗ್ಗ ಜಿಲ್ಲೆ ಉಸ್ತುವಾರಿ ಮತ್ತೇನು ಗೊತ್ತಿರುವಂತ ಮಧು ಬಂಗಾರಪ್ಪ ಕೂಡ ಒಂದಷ್ಟು, ಅದ್ರ ಜೊತೆ ಮಂಗಳೂರು ಉಸ್ತುವಾರಿ ಗೊತ್ತಿರುವಂತ ಮಧು ಬಂಗಾರಪ್ಪ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ಪಕ್ಷದ ನಿರ್ಧಾರವನ್ನ ಮಾಡುತ್ತೆ. ಅದನ್ನು ಕೂಡ ಅಚ್ಚರಿ ಅಭ್ಯರ್ಥಿಯನ್ನ ಪಕ್ಷ ಆಯ್ಕೆಯನ್ನ ಮಾಡುತ್ತೆ. ಪ್ರಮುಖವಾಗಿ ನೀವೆಲ್ಲರೂ ಕೂಡ ನಿಮ್ಗೆಲ್ಲರೂ ಕೂಡ ಗೊತ್ತಿರುವಂತಹ ಅಚ್ಚರಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತೇವೆ ಅನ್ನೋ ಸುಳಿವನ್ನ ಕೂಡ ಕೊಟ್ಟಿರುವಂತದ್ದು. ಹಾಗಾಗಿ ಈ ಅಚ್ಚರಿ ಹೆಸರುಗಳಲ್ಲಿ ಯಾರು ಕುಮಾರ್ ಬಂಗಾರಪ್ಪನವ್ರು ಬರ್ತಾರೆ ಅಥವಾ ಸ್ವತಃ ಮಧು ಬಂಗಾರಪ್ಪನವರ ಅಭ್ಯರ್ಥಿ ಅಂತಾರೆ ಸಾಕಷ್ಟು ಕುತೂಹಲ ಇದೀಗ ಮತ್ತಷ್ಟು ಹೆಚ್ಚಾಗ್ತಾ ಇರುವಂತದ್ದು ರೀತಿ. ಓಕೆ, ಥ್ಯಾಂಕ್ ಯು ನವೀನ್ ತಮ್ಮ ಡೀಟೇಲ್ಸ್ಗಾಗಿ.